ನೀವು ನಮಸ್ಕಾರ. ನೋಡಿ ಇವತ್ತು ಯಾವುದ್ರ ಜೊತೆ ಬಂದಿದ್ದೀನಿ ಅಂತ. ಇದು ಸೌತೆಕಾಯಿ ಸಿಪ್ಪೆ. ಇದನ್ನು ಉಪಯೋಗಿಸಿ ನಾವು ಒಂದು ಚಟ್ನಿ ತಂಬುಳಿ ಏನು ಬೇಕಾದ್ರೂ ಮಾಡ್ಬೋದು. ಆದರೆ ನಾನಿವತ್ತು ಚಟ್ನಿ ಮಾಡಿ ತೋರಿಸ್ತಾ ಇದ್ದೀನಿ. ಎಳೆಯದಿದ್ದರೆ ನಮ್ಗೆ ಹಿಂಗೆ ಕೈಯಲ್ಲೇ ಆರಾಮಾಗಿ ಮುರ್ಕೋಬೋದು. ಇದನ್ನು ಅಷ್ಟು ಕ್ಲೀನಾಗಿ ಕಟ್ ಆಗ್ತಾ ಹೋಗುತ್ತೆ. ಈಗ ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ, ಬನ್ನಿ. ನೆಕ್ಸ್ಟ್ ಟೈಮ್ ಸೌತೆಕಾಯಿ ತಂದಾಗ ಒಮ್ಮೆ ಟ್ರೈ ಮಾಡಿ ನೋಡಿ. ಸೌತೆಕಾಯಿ ಸಿಪ್ಪೆಯನ್ನು ಇಲ್ಲಿ ಮುರಿದು ಸೇರಿಸ್ಕೊಂಡಿದ್ದೀನಿ. ಇನ್ನು ತುಂಬ ಏನು ಬೇಡ, ಒಂದು ಚಮಚದಷ್ಟು ಎಣ್ಣೆ ಅಂತ ಹೇಳ್ಬೋದು. ಇದನ್ನು ಹಾಕ್ಕೊಂಡು 1.5 ಚಮಚದಷ್ಟು ಉದ್ದಿನಬೇಳೆ, 2 ಕಾಳು ಕೊತ್ತಂಬರಿ ಬೀಜ, 2 ಕಾಳು ಜೀರಿಗೆ, ಇದನ್ನು ಹಾಕ್ಕೊಂಡು 2 ಹಸಿಮೆಣಸನ್ನು ಮುರಿದಿಟ್ಕೊಂಡಿದ್ದೀನಿ. ಇದನ್ನು ಹಾಕಿ ಹುರ್ಕೊಳ್ಳೋಣ. ಇಲ್ಲಿ ಉದ್ದಿನಬೇಳೆ ಕೆಂಪಾಗೋವ್ರಿಗೆ ಹುರ್ಕೊಂಡ್ರೆ ಸಾಕು. ಅದ್ರ ಜೊತೆನೆ ಈ ಸೌತೆಕಾಯಿ ಸಿಪ್ಪೆ ಕೂಡ ಬಾಡತ್ತೆ. ತುಂಬ ಇದ್ರೆ ಬೇಕಾದ್ರೆ ನಾವು ಸಪ್ರೇಟ್ ಮಾಡಿ ಹುರ್ಕೊಂಡು ಸೇರಿಸ್ಕೊಳ್ಬೋದು. ಬಲ್ಪ್ ಇದೆ ಅಂತ ಅನ್ಸಿದ್ರೆ ಸ್ವಲ್ಪ ನೀರಾಗಿ ಬೇಯಿಸಿ ಸೇರಿಸ್ಕೊಂಡು ಚಟ್ನಿ ರುಬ್ಲಿಕ್ಕೆ ಹಾಕೋಬೋದು. 2 ಎಸಳು ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ. ಹಾಗೆ ಒಂದು ಅರ್ಧ ಚಮಚದಷ್ಟು ಎಳ್ಳು, ಎಳ್ಳು ಪದಾರ್ಥ ಹುರ್ಕೊಳ್ಳೋಣ. ಉದ್ದಿನ ಬೇಳೆ ಕೆಂಪಾಗ್ತಾ ಬಂದಿದೆ ನೋಡಿ. ಬೆಳ್ಳುಳ್ಳಿ ಕೆಲವು ಸರಿ ನಾನು ಹಾಕಲ್ಲ, ಕೆಲವು ಸರಿ ಹಾಕ್ತೀನಿ. ಈಗ ಇದಕ್ಕೆ ಒಂದು ಚಿಟಿಕೆಯಷ್ಟು ಹಿಂಗನ್ನು ಸೇರಿಸ್ಕೊತೀನಿ. ಓಕೆ, ಒಂದು ಮುಷ್ಟಿಯಷ್ಟು ಹಸಿಕಾಯಿ ತುರಿ, ಈಗ ಒಲೆಯನ್ನು ಆಫ್ ಮಾಡ್ಬೋದು. ಎಡೆದು ಉಪ್ಪು ಹಾಗೂ ಒಂದು ಸಣ್ಣ ಚೂರು ಹುಣಸೆ ಹಣ್ಣು ಇದಿಷ್ಟನ್ನು ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಇದು ಸ್ವಲ್ಪ ಆರಿದ್ಮೇಲೆ ರುಬ್ಕೊಳ್ಳೋಣ. ಈಗ ತಣ್ಣಗಾಗಿದೆ ಇದು. ಅರ್ಧ ಲೋಟ ನೀರನ್ನು ಹಾಕೋ ರುಬ್ಕೊಂಡ್ಬಿಡೋಣ. ಚಟ್ನಿ ಆಗಿದೆ. ಬಹಳ ರುಚಿಕರವಾದಂತಹ ಚಟ್ನಿ ಇದು. ಅಲ್ಲದೆ ನಮಗೆ ಸೌತೆಕಾಯಿಯಲ್ಲಿರುವಂಥ ಅಷ್ಟು ಪೋಷಕಾಂಶಗಳನ್ನು ಪೂರ್ಣವಾಗಿ ಪಡೆದ ಹಾಗಾಗುತ್ತೆ ಬಿಸಾಕೋ ಬದಲು. ಅಲ್ಲದೆ ರುಚಿ ಕೂಡ ಇರುತ್ತೆ. ಒಂದು ರೀತಿ ಉದ್ದಿನ ಬೇಳೆಯ ಘಮ ಅದ್ರಲ್ಲಿ ಹಾಕುವಂತೆಲ್ಲ ಈಟಾಗಿ ಕೊತ್ತಂಬರಿ ಬೀಜ, ಜೀರಿಗೆ ಇವೆಲ್ಲ ಭಾಳ ಚೆನ್ನಾಗಿ ಆಗತ್ತೆ. ಇದರಲ್ಲಿ ನಾವು ಒಣಮೆಣಸನ್ನ ಕೂಡ ಸೇರಿಸ್ಕೊಂಡು ಮಾಡ್ಬೋದು. ಹಸಿಮೆಣಸು ಒಂದೆಲ್ಲ ಒಣಮೆಣಸು ಕೂಡ ಸೇರಿಸ್ಬೋದು. ಆದರೆ ಕೊತ್ತಂಬರಿ ಸೊಪ್ಪೆಲ್ಲ ಸೇರಿಸ್ಬಿಟ್ಟು ಅಷ್ಟು ಚೆನ್ನಾಗಿ ಆಗಲ್ಲ ಇದು. ಸೌತೆಕಾಯಿನ ಆದಷ್ಟು ನಾಟಿ ಸೌತೆಕಾಯಿ, ಫಾರಮ್ ಸೌತೆಕಾಯಿನಲ್ಲಿ ಕೆಲವು ಸರಿ ಔಷಧಿ ಎಲ್ಲ ಜಾಸ್ತಿ ಹೊಡೆದಿರೋದ್ರಿಂದ ನೀಟಾಗಿ ತೊಳ್ಕೊಂಡು ಬಳಸ್ಕೋಬೇಕು. ಕ್ಲೀನಾಗಿ ಆ ಸಿಪ್ಪೆಯನ್ನು ತೆಗೆದು ತಾಜಾ ಎಳೆದಿದ್ದರೆ ಬಹಳ ರುಚಿಯಾಗುತ್ತೆ. ಸ್ವಲ್ಪ ಬಲ್ತಿದ್ರೆ ಸ್ವಲ್ಪ ಬೇಯಿಸಿ ಮಾಡಿದ್ರೆ ಚೆನ್ನಾಗತ್ತೆ. ಆದರೆ ಒಂದ್ಸರಿ ಇದನ್ನು ಮಾಡೋಕ್ಕಿಂತ ಮುಂಚೆ ನಾವು ಬಾಯಿಗೆ ಒಂಚೂರು ಹಾಕಿ ನೋಡಬೇಕು. ಕೆಲವು ಸೌತೆಕಾಯಿ ಕಹಿ ಇರುತ್ತೆ. ಹೇಳ್ತಾರೆ ಹಸುಗಳು ಅಥವಾ ಹಸು ಮೇಯುವಂಥ ಸಂದರ್ಭದಲ್ಲಿ ಬಳ್ಳಿಯನ್ನು ಕಚ್ಚಿದ್ರೆ ಅದರಲ್ಲಿರೋ ಕಾಯೆಲ್ಲ ಕಹಿ ಆಗುತ್ತೆ ಅಂತ ಹೇಳ್ತಾರೆ. ಏನಾರ ಆಗಲಿ ಮಾಡೋಕ್ಕಿಂತ ಮುಂಚೆ ಒಂದ್ಸರಿ ಕಹಿ ಚೆಕ್ ಮಾಡ್ಕೊಳ್ಳಿ. ಕಹಿ ಚೆಕ್ ಮಾಡಿಕೊಂಡು ಮಾಡಿ. ಬೀಜದಿಂದ ತಂಬುಳಿಯನ್ನು ಮಾಡ್ಬೋದು. ತಿರುಳಿನಿಂದ ನಾವು ಬೇಕಾದ ಅಡುಗೆ ಬೇರೆ ಬೇರೆ ಮಾಡ್ಕೋತೀವಿ. ಹಾಗೆ ಸಿಪ್ಪೆಯಿಂದ ಚಟ್ನಿ ತಂಬುಳಿ ಕೂಡ. ನಮ್ಮ ಚಟ್ನಿ ರೆಡಿಯಾಗಿದೆ. ಇಷ್ಟೇ ದಪ್ಪ ಇರಲಿ ಇದು. ಅನ್ನ ಕಲಿಸ್ಕೊಳ್ಳೋಕ್ಕೆಲ್ಲ ಭಾಳ ಚೆನ್ನಾಗಿರುತ್ತೆ. ನಾವು ಇದನ್ನು ರೊಟ್ಟಿ, ಚಪಾತಿ, ದೋಸೆ, ಮುದ್ದೆ ಎಲ್ಲದಕ್ಕೂ ಕೂಡ ಬಳಸ್ಬೋದು. ಸೌತೆಕಾಯಿ ಸಿಪ್ಪೆಯ ಚಟ್ನಿ ಆರೋಗ್ಯಕರವಾಗಿ ಮಾಡಿ ನೋಡಿ. ಇಷ್ಟ ಆದರೆ ಇನ್ನೊಬ್ರಿಗೂ ಹೇಳ್ಕೊಡಿ. ಯಾಕಂದರೆ ಯಾವುದೇ ಕಲಿಕೆ ನಮ್ಮಲ್ಲಿ ಮಾತ್ರ ನಿಲ್ಲಬಾರ್ದು, ಆಯ್ತಲ್ವಾ? ಸೂಪರ್ ಆಗಿರೋಂತಹ
ಚಟ್ನಿ. ಇದನ್ನು ಅನ್ನಕ್ಕೆ ಕಸ್ಕೊಂಡು ತಿನ್ಬೇಕಾದ್ರೆ ತುಪ್ಪ ಅಥವಾ ಕೊಬ್ಬರಿ ಎಣ್ಣೆ ಹಾಕ್ಕೊಳ್ಳಿ. ಕೆಲವರು ಹಸಿ ಎಣ್ಣೆ ಅಂತ ಹೇಳ್ಬಿಟ್ಟು ಕಡಲೆಕಾಯಿ ಎಣ್ಣೆನೂ ಕೂಡ ಹಾಕ್ಕೊಳ್ತಾರೆ. ಟ್ರೈ ದಿಸ್. ಓಕೆ, ಇಷ್ಟೊತ್ತು ನನ್ನ ಈ ಚಟ್ನಿ ರೆಸಿಪಿಯನ್ನು ವಾಚ್ ಮಾಡಿದ್ದಕ್ಕೆ ನಿಮಗೆ ತುಂಬ 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 ಧನ್ಯವಾದ. ಮತ್ತೊಂದು ಸುಲಭದ ರೆಸಿಪಿಯೊಂದಿಗೆ ನಾನು ಬರ್ತೀನಿ. ನಮಸ್ಕಾರ, ಧನ್ಯವಾದಗಳು.